ಈಗ ನಾವು ನಿತ್ಯಾನಂದ ಒಳಕಾಡು ಅವರ ಮನೆಗೆ ಬಂದಿದ್ದೇವೆ. ಸಾಮಾನ್ಯವಾಗಿ ಮನೆ ಅಂದ್ರೆ ಹೇಗಿರ್ತದೆ, ಅವರದೇ ಆದಂಥ ಒಂದು ಬದುಕು, ಖಾಸಗಿತನ, ಅವ್ರಿಗೆ ಬೇಕಾದಂಥ ವಸ್ತುಗಳು ಇತ್ಯಾದಿಗಳು ಇರ್ತವೆ. ನನ್ನ ಜೀವನದಲ್ಲಿ ನಾನು ಮೊದಲ ನೋಡಿದ ಮನೆ, ಗೇಟಿನ ಹೊರಗಡೆ ಆಂಬುಲೆನ್ಸ್ ಇದೆ, ಗೇಟಿನ ಒಳಗಡೆ ಇಲ್ಲಿ ನಮ್ಮ ಶೈತ್ಯಾಗಾರ ಇದೆ, ಅದ್ರ ಒಳಗಡೆ ಹೊರಗಡೆ ಎಲ್ಲ ನೋಡಿದರೆ ಈ ಒಂದು ವಿಜುವಲ್ ತೋರಿಸ್ತಾರೆ ನಮ್ಮ ಕ್ಯಾಮರಾಮನ್. ಇಲ್ಲಿ ಯಾವುದೂ ಅವ್ರಿಗೋಸ್ಕರ ಇಲ್ಲ, ಎಲ್ಲ ಸಾರ್ವಜನಿಕರಿಗೋಸ್ಕರ. ಹಿಂದೆ ಕರೋನಾ ಟೈಮಲ್ಲಿ ಮಾಡಿದಂಥದ್ದು, ಅದರ ನಂತರದ ಬೆಳವಣಿಗೆ, ಆಮೇಲೆ ಅವ್ರಿಗೆ ಆಕ್ಸಿಜನ್ ಬೇಕಾದ್ರೆ ಆಕ್ಸಿಜನ್ನು, ಅವರನ್ನು ವೀಲ್ ಚೇರಲ್ಲಿ ತಗೊಂಡೋಗ್ಬೇಕಾದ್ರೆ ವೀಲ್ ಚೇರು, ಎಲ್ಲ ಇಡೀ ಮನೆಯಲ್ಲಿ ತುಂಬಿಕೊಂಡಿದ್ದು ಅವ್ರಿಗೋಸ್ಕರ ಅಂತ ಏನೂ ಇಲ್ಲ. ನನಗಿದು ಪರಮಾಶ್ಚರ್ಯ. ಅಲ್ಲಿ ಎಲ್ಲ ಸಾರ್ವಜನಿಕರಿಗೆ ಬೇಕಾದ್ದೇ ಇದೆ. ನೀವು ಒಂದ್ಸರಿ ಸುಮ್ಮನೆ ನಮ್ಮ ಇವರು ಒಂದು ಕ್ಯಾಮರಾದ ಮೂಲಕ ತೋರಿಸ್ಬಿಡ್ತಾರೆ, ದಯವಿಟ್ಟು ನೋಡಿ. ಯಾಕಂದ್ರೆ ಸಮಾಜ ಸೇವೆಯನ್ನ ಈ ರೀತಿಯೂ ನಿಸ್ವಾರ್ಥದಿಂದ ಮಾಡಬಹುದು ಅಂತ ನನಗೆ ನಿತ್ಯಾನಂದ ಅವರನ್ನು ನೋಡಿದಾಗಲೇ ಗೊತ್ತಾದದ್ದು. ಸತ್ಯಕ್ಕೂ ಪ್ರತಿಯೊಬ್ಬರ ಸೇವೆಯ ಹಿಂದೆ ಏನೋ ಒಂದು ಸ್ವಾರ್ಥ ಇರ್ತದೆ. ಈ ಮನುಷ್ಯನ ಹಿಂದೆ ಯಾವ ಸ್ವಾರ್ಥವೂ ಇಲ್ಲ. ಹಾಗಾಗಿ ಇದು ನನ್ನ ಏನು ಪತ್ರಿಕೋದ್ಯಮದ ಜೀವನದ ಒಂದು ಸಾರ್ಥಕ ಕೆಲಸವನ್ನ ನಿಮ್ಮೆದುರು ತೋರಿಸುವ ಒಂದು ಸೌಭಾಗ್ಯ ನನ್ನದು. ಬಹುಶಃ ನಿತ್ಯಾನಂದ ಒಳಕಾಡು ಅವರು ಪ್ರತಿ ಗ್ರಾಮ, ಪ್ರತಿ ಊರು, ಪ್ರತಿ ಪ್ರದೇಶಕ್ಕೆ ಒಂದು ಮಾದರಿ ಆಗಬೇಕು. ಅವರ ಲೆವೆಲ್ಗೆ ನಾವು ಮಾಡ್ಲಿಕ್ಕಾಗದೇ ಇದ್ರು ಸಣ್ಣ ಪುಟ್ಟ ಆದರೂ ನಮ್ಮ ಸುತ್ತಮುತ್ತಲಿನ ನೋವು, ನುರಿ, ಅಸಹಾಯಕತೆ, ಅನಾಥ ಪ್ರಜ್ಞೆ ಇದೆಲ್ಲದಕ್ಕೂ ಸ್ಪಂದಿಸಬೇಕು ಅನ್ನುವಂಥ ಒಂದು ವಿಶ್ವ ಸಂದೇಶವನ್ನ ನಮ್ಮ ನಿತ್ಯಾನಂದ ಒಳಕಾಡು ಅವರು ಅವರ ಬದುಕಿನ ಮೂಲಕ ಕೊಡ್ತಾ ಇದ್ದಾರೆ ಅಂತ. ಸರ್, ನಿಮಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರಗಳು. ಹೌದು, ಇದು ದೇವ್ರ ಮೆಚ್ಚೋ ಕೆಲಸ. ಇದು ನಿಮ್ಮ ಆಯುಷ್ಯ ವೃದ್ಧಿ ಆಗಲಿ, ಈ ಸೇವೆ ನಿರಂತರವಾಗಿ ಸಾಕು. ನಿತ್ಯಾನಂದ್ರೆ, ಇದು ಈಗ ವಿದ್ಯುತ್ ಚಾಲಿತ ಶೀತಲೀಕೃತ ಉಚಿತ ಶವ ಪೆಟ್ಟಿಗೆ, ಇದನ್ನ ನೀವು ನಿಮ್ಮ ಈ ಅನಾಥ ಶವ ಅಥವಾ ಇತ್ಯಾದಿ ಎಲ್ಲ ಅದಕ್ಕೆ ಅನಾಥ ಶವಕ್ಕೆ ನಾನು ಇದು ಬಳಸುವುದಿಲ್ಲ. ಅನಾಥ ಶವ ನಾವು ಜಿಲ್ಲಾಸ್ಪತ್ರೆಯಲ್ಲಿ ಇಡುವಂತ, ಯಾಕಂದ್ರೆ ಅದು ಕಾನೂನು ಪ್ರಕಾರ ಇಡಲಿಕ್ಕಿಲ್ಲ. ಇದನ್ನು ಅಂತ ಹೇಳಿದ್ರೆ ಕೆಲ ಮನೆಯಲ್ಲಿ ಸಾಯ್ತಾರೆ, ರಾತ್ರಿ 11 ಗಂಟೆಗೆ ಸಾಯ್ತಾರೆ. ಡಾಕ್ಟರ್ ಈಗ ಸಾವಿದ ಹಾಸ್ಪಿಟಲ್ ಇಡಬೇಕಾದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಬೇಕು, ಸರ್ಟಿಫಿಕೇಟ್ ಇಡುದಿಲ್ಲ. ಆವಾಗ ನನ್ನ ಇದನ್ನು ಉಪಯೋಗಿಸಿಕೊಂಡು ಬೆಳಿಗ್ಗೆವರೆಗೆ ಇಡ್ತಾರೆ. ಮತ್ತೆ ಅವರಿಗೆ ಅದೇ ಯಥಾಸ್ಥಿತಿಯಲ್ಲಿ ತಂದು ಕೊಡ್ತಾರೆ. ಇದು ಕೊಡುದು ಉಚಿತವಾಗಿ ಕೊಡುದು. ತಗೊಂಡು ಬರುದು ಅವರ ಕೆಲಸ, ನಂದಲ್ಲ. ಹೇಳಿದ್ರೆ ಹೇಳ್ತೇನೆ, ಅವರದ್ದು ಏನು ಪೇಮೆಂಟ್ ಅದು ಮಾಡ್ತಾರೆ, ನಮ್ದು ಇದಕ್ಕೆ ಉಚಿತ. ಹಾಗಿರುವಾಗ ನಾನು ಇದನ್ನು ಎಲ್ಲರಿಗೂ, ಸಾಧಾರಣ ಇದು ಮೊದಲು ಎಲ್ಲ ಒಂದೇ ಸಮಾಜ ತಗೊಂಡು, ಈಗ ಹಾಗೆಲ್ಲ, ಈಗ ಎಲ್ಲರೂ ತಗೊಂಡು ಹೋಗ್ತಾರೆ. ಎಲ್ಲರೂ ಎಲ್ಲಾ ಜಾತಿಯವರು ತಗೊಂಡು ಹೋಗ್ತಾರೆ. ಯಾಕಂದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ಇಡುದಿಲ್ಲ, ಮನೆಯಲ್ಲಿ ಇದು ವಾಸನೆ ಬರ್ತದೆ ಖಾಲಿ ಇಟ್ರೆ. ಅದು ತುಂಬಾ ಸಮಸ್ಯೆ ಇದ್ದ ಕಾರಣ ಇದಕ್ಕೆ ಬಹಳ ವರ್ಷ ಆಯ್ತು. ಇದು 5 ವರ್ಷ ಆಯ್ತು. ಸುಮಾರು ಎಷ್ಟು? ಇದು 2 ಉಂಟು ನನ್ನ ಹತ್ರ. ಒಂದು ಮನೆಯಲ್ಲಿ ಉಂಟು. ಮನೆಯಲ್ಲಿ ಅಂತ ಹೇಳಿದ್ರೆ ಮಣಿಪಾಲ, ಹಿರಿಯಡ್ಕ ಆ ಪರಿಸರದವರಿಗೆ. ಇದು ಉಡುಪಿ ಅಂತ ಹೇಳಿ ಉಡುಪಿ ಪರಿಸರ, ಕಲ್ಯಾಣಪುರ, ಉದ್ಯಾವರ, ಮಲ್ಪೆ ಹಾಗೆ ಆ ಪರಿಸರಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಏನೂ ಇದಿಲ್ಲ. ಅದು ಕರೆಂಟ್ ಹಾಕಿದ್ದು ಅವರೇ, ಕರೆಂಟ್ ಇದ್ದು ಕರೆಂಟ್ ಹೋದ್ರೂ ಕೂಡ ಒಂದು 2-3 ಗಂಟೆವರೆಗೆ ಕೊಂಡಿರ್ತದೆ. ಇದು ಸುಮಾರು ಎಷ್ಟು ಹೆಣ ಇಟ್ಟಿರ್ಬೋದು? ಇದಕ್ಕೆ 1,10,000 ರೂಪಾಯಿ ಆವಾಗ ಕೊಟ್ಟಿದೆ. ಈಗ ಜಾಸ್ತಿ ಆಗಿದೆ ಗೊತ್ತಿಲ್ಲ. 5 ವರ್ಷದ ಹಿಂದೆ ಇದು ಕೂಡ ನನಗೆ ದಾನಿಯರು ಕೊಟ್ಟದ್ದು. ಹೀಗೆ ಕೊಟ್ಟಿದೆ. ಅದು ಇನ್ನೊಂದು ಅಲ್ಲದೆ, ಆ ಇದು ಅಜ್ಜರಿಕಾಡು ಆಸ್ಪತ್ರೆಯಲ್ಲಿ ಈ ಕೊಳತವಾದ ಶವ ಇಡ್ಲಿಕ್ಕೆ ಜಾಗ ಇಲ್ಲ. ಅದಕ್ಕೆ ನಾನೆಂತ ಮಾಡಿದೆ, ಮನೋಹರ್ ಶೆಟ್ಟಿ, ರಾಧಾ ಮೆಡಿಕಲ್ ಅವರಿಗೆ ಅವರದ್ದು ದೊಡ್ಡ ಒಂದು ಸ್ಟೀಲ್ ಇದ್ದು ಫೋಲ್ಡಿಂಗ್ ಬಾಕ್ಸ್ ಅಲ್ಲ, ಅದರಲ್ಲೇ ಇಡ್ಲಿಕ್ಕೆ ಆಗಿ ಮಾಡಿದ್ದೇನೆ. ಅದಕ್ಕೆ ಐಸ್ ಹಾಕಿ ಅದನ್ನು ಫೋಲ್ಡಿಂಗ್, ಇಲ್ಲದೆ ಬೇರೆ ಕಡೆಯಲ್ಲಿ ಇಟ್ಟರೆ ಬೇರೆ ಬಾಡಿ ವಾಸನೆ ಬರ್ತದೆ. ಇದು ನಮಗೆಲ್ಲ ಸಿಗುವುದು 1 ತಿಂಗಳು 15 ದಿವಸ ಕೊಳತು ಶವ ಸಿಗುದು. ಆವಾಗ ಅಲ್ಲಿ ಇಡ್ಲಿಕ್ಕೆ ಅವಕಾಶ ಇಲ್ಲ. ಅದನ್ನು ಗುರುತುಪಡಿಸಬೇಕಾದ್ರೆ 15 ದಿವಸ ಇಡಬೇಕು. ಯಾರಾದ್ರು ಬಂದ್ರೆ, ನೀವು ಹೂತ್ರೆ ಅದೆಲ್ಲ ಸಮಸ್ಯೆ ಬರ್ತದೆ ಅಂತೇಳಿ ಕಾನೂನು ಪ್ರಕಾರ ಅದನ್ನು ಇಡ್ತೇವೆ. ಮತ್ತೆ ಯಾರು ಬರದಿದ್ರೆ ನಾನೇ ಅದು ಪೊಲೀಸ್ ತರದಲ್ಲಿ ನಾವು ದಫನ ಮಾಡ್ತೇವೆ. ಇಲ್ಲಿವರೆಗೆ ಸುಮಾರು ಇದರಲ್ಲಿ ಎಷ್ಟು ಹಣ ಬಳಸಿ? ಇದರಲ್ಲಿ ಲೆಕ್ಕ ಇಲ್ಲ ಸರ್, ಲೆಕ್ಕ ಮಾಡ್ಕೊಳ್ಳಿ. ಯಾಕಂದ್ರೆ ಲೆಕ್ಕ ಇಟ್ಕೊಂಡು ನಮ್ಗೆ ಅಷ್ಟ ಕಷ್ಟ ಆಗ್ತದೆ. ಹಾಗೆ ಅಂತೂ ವಾರಕ್ಕೆ 2-3 ದಿವಸ ಖಂಡಿತ. ಇದೇನಿದು? ಅದು ಕೊರೋನಾ ಸಂದರ್ಭದಲ್ಲಿ ಕೊರೋನಾದ ಒಂದು ಸಿಂಬಲ್ ಬಂದಿತ್ತು, ರೌಂಡ್ ಇದಾಗಿ ಅದಕ್ಕೆಲ್ಲ ಇದಿತ್ತು, ಏನು ಬೇಕಾಗುವಂತದ್ದು ಐಟಮ್ ಹಾಕಿತ್ತು. ಅದನ್ನು ಕೊರೋನಾದ ಇದರಲ್ಲಿ ಹಾಕಿ ನಾನು
ಈ ಉರುಳಾಡಿದ್ದೇನೆ ನಾನು. ಅಂದ್ರೆ ಕೊರೋನಾ ಬರ್ತದೆ ಎದುರು ಬದಿಗೆ ಹೋಗಿ ಅಂತ ಹೇಳಿ ಆ ರೀತಿಯ ಕನ್ನಡದ ಎಚ್ಚರಿಕೆ ಕನ್ನಡದ ಅನುಭವ ಜಾಗೃತಿ ಅಭಿಯಾನ. ಈ ಕಳೆದ ಒಂದು 4-5 ವರ್ಷದ ಹಿಂದೆ ಭೀಕರವಾದಂತಹ ಒಂದು ಕೊರೋನಾ ಎಂಬ ಕಾಯಿಲೆಯು ಬಂದಿತ್ತು. ಆವಾಗ ಬಹಳಷ್ಟು ಜನರಿಗೆ ತೊಂದರೆ ಆದ ಸಂದರ್ಭದಲ್ಲಿ ಎಲ್ಲ ಆಸ್ಪತ್ರೆ ಮನೆ ಮಠ ಎಲ್ಲ ಕಡೆ ತೊಂದರೆ ಆದ ಸಂದರ್ಭದಲ್ಲಿ ಸ್ಯಾನಿಟೈಸರ್ ಇಡಬೇಕಂತೇಳಿ ಕಾನೂನು ಬಂತು. ಆ ಕಾನೂನಿನ ಅಡಿಯಲ್ಲಿ ನಾನು ಈ ಸ್ಯಾನಿಟೈಸರ್ಗೆ ಹಾಕುವಂಥ ಎಲ್ಲ ಪರಿಕರಗಳನ್ನು ನಾನು ಇಟ್ಟುಕೊಂಡು ಸುಮಾರು ಒಂದು 200-300 ಇಂಥ ಸಾಮಗ್ರಿಗಳನ್ನು ತಂದಿದ್ದೇನೆ. ಇದರಲ್ಲಿ ಈಗ ಸ್ವಲ್ಪ ಉಳಿದಿದೆ. ಅದನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೆ. ಯಾಕಂತ ಹೇಳಿದರೆ ಕೊರೋನಾ ಎಂಬುದು ಬಹಳಷ್ಟು ಮಹಾಮಾರಿ ಒಂದು ಕಾಯಿಲೆ ಆಗದ ಕಾರಣ ಅವಾಗ ಎಲ್ಲರಿಗೂ ತೊಂದರೆ ಆಗಿತ್ತು. ಹಾಗಾಗಿ ಎಲ್ಲರಿಗೂ ನನಗೆ ಬೇಕಾಗುವಂಥ ನನಗೆ ಏನು ಉಂಟು ಸಾಧ್ಯ ಉಂಟು ಅದನ್ನೆಲ್ಲ ಪರಿಕರವನ್ನು ಕೊಟ್ಟು ಇದನ್ನು ಸಹಕರಿಸಿಬಿಟ್ಟಿದ್ದೇನೆ. ಅಂಗವಿಕಲರಿಗೆ ಒಬ್ಬ ಬೇಕಂತೇಳಿ ನಾನು ಅಂಗವಿಕಲರ ಕಚೇರಿಯಿಂದ ಪಡೆದುಕೊಟ್ಟೆ. ಅವರು ನಮ್ಮ ಹತ್ರ ಹೇಳಿದರು, ನಾವು ಬಡವರು, ನಮಗೆ ಯಾರೂ ಇಲ್ಲ, ತುಂಬ ಕಷ್ಟ ಉಂಟು, ನಾನು ಅಂಗವಿಕಲ, ಚಕ್ಕುಲಿ ವ್ಯಾಪಾರ ಮಾಡಿಕೊಂಡು ದಿನಗಳು ಅಂತ ಹೇಳಿದ್ರು. ಅದಕ್ಕೆ ನಾನು ಇಲಾಖೆಯಲ್ಲಿ ಮಾತಾಡಿದೆ. ಅದು ಮಾಧ್ಯಮದಲ್ಲಿ ಬಂತು. ಮಾಧ್ಯಮದಲ್ಲಿ ಬಂದ ನಂತರ ಅವರ ಮಕ್ಕಳು ದೂರದಲ್ಲಿ ಇದ್ದವರು, ಯಾಕೆ ನೀವು ತಗೊಂಡದ್ದು, ನಿಮ್ಗೆ ಕೊಡೋದಿಲ್ವಾ, ಹಾಗೆ ಹೀಗೆ ಅಂತೇಳಿ ಇದನ್ನು ವಾಪಸ್ ತಗೊಂಡು ಇಲ್ಲಿ ಇಟ್ಟಿದ್ದೇನೆ. ಇದು ಉಡುಪಿ, ಅದು ಮಣಿಪಾಲ ಹಿರಿಯಡ್ಕ ಪರಿಸರದ ಈ ಕಡೆಯ ಜನರಿಗೆ ಇದು ಅವಕಾಶ ಆಗ್ತದೆ. ಇದು ನಮ್ಮ ಈ ಗಲ್ಫ್ ಕಂಟ್ರಿಯಿಂದ ಬಂದಂಥ ಬಾಡಿ, ಅದನ್ನು ಇಲ್ಲೇ ಬಂದು ಅದು ಕಳಚಿ ಅದನ್ನು ಈ ಬಾಕ್ಸನ್ನು ಇಲ್ಲಿ ಇಟ್ಟಿದೆ ಅಂತ ಯಾಕಂತೇಳಿ ಯಾರೂ ಹಿಡಿದಿಲ್ಲ. ಇದು ಎಲ್ಲ ಬಾಡಿ ಇಟ್ಟಂಥ ಜಾಗದಲ್ಲಿ ಇದೆಲ್ಲ ಅದರಲ್ಲಿ ಎಲ್ಲ ಬೇಕಾದ ಹಾಗೆ ಉಂಟು. ಬಾಡಿ ಬರುವಾಗ ಈ ಮಸಿ ಗಿಸಿ ಎಲ್ಲ ಹಾಕ್ತಾರೆ, ಅದು ಕೂಡ ಹಾಗೆ ಉಂಟು. ಯಾಕಂತೇಳಿ ಇಟ್ಟಿದ್ದಕ್ಕಂತ ಹೇಳಿದ್ರೆ ಯಾರಿಗಾದ್ರೂ ಅವಕಾಶ ಬೇಕಾದಿತ್ತು ಅಂತೇಳಿ ನಾನು ಅದನ್ನು ಹಾಗೆ ಇಟ್ಟಿದ್ದೇನೆ. ಇದು ಇಲ್ಲಿ ಈ ಅಂಗವಿಕಲರಿಗೆ ಅಥವಾ ಇನ್ನಿತರ ಬೇರೆ ಬೇರೆ ಸಮಸ್ಯೆ ಇದ್ದವರ ಏನು ಉಂಟು ಅವರಿಗೆಲ್ಲ ಇರುವಂಥ ಪರಿಕರಗಳನ್ನು ಇಟ್ಟಿದೆ. ಯಾಕಂತ ಹೇಳಿದರೆ ನಾನು ಈ ಹಿಂದೆ ಆಶ್ರಮವನ್ನು ಮಾಡಿದ್ದೆ. ಆ ಆಶ್ರಮ ಸ್ವಲ್ಪ ಬೇರೆ ಬೇರೆ ರೀತಿಯ ಒಂದು ಸಮಸ್ಯೆಯಿಂದ ಅದು ಬೇರೆ ಕಡೆಗೆ ಶಿಫ್ಟ್ ಆಗಿದೆ. ಹಾಗಿರುವ ಅದ ಸಾಮಾನುಗಳೆಲ್ಲ ಇದು ನೋಡಿ, ಇದು ಇದು ಖಾಲಿ ಇಲ್ಲದವರಿಗೆ ಇದು ಯಾವ ಹಾಕಿಟ್ಟವರು. ಮತ್ತು ಇದು ನೋಡಿ ಇದು ಯಾವುದು ಅಂತ ಹೇಳಿದರೆ ಇದಕ್ಕೆ ಕೊರೋನಾ ಸಂದರ್ಭದಲ್ಲಿ ಕಿಟ್ PP ಕಿಟ್ ಬೇಕಾಗಿತ್ತು. ಈ PP ಕಿಟ್ಟಿಗೆ 3,500 ರೂಪಾಯಿ PP ಕಿಟ್ಟಿಗೆ ಇತ್ತು. ಅದನ್ನು ನಾವು ನಮ್ಮ ಆತ್ಮೀಯರಾದ ಶರತ್ ಶೆಟ್ಟಿ ಅವರು ಬೆಂಗಳೂರಿನಿಂದ ನನಗೆ ಕಳಿಸಿಬಿಟ್ಟು ಈಗಾಗಲೇ ಅದು ಇಷ್ಟಾಗಿ ಉಳಿದಿದೆ. ಇದು ಉಳಿದದ್ದು ಯಾಕೆ ಬಿಸಾಡಬಾರ್ದು ಅಥವಾ ಏನಾದರೂ ಯಾವುದಕ್ಕೆ ಬೇಕಾಗಬೇಕಂತ ಇಟ್ಟಿದ್ದೇನೆ. ಇದು ಅನಾಥರಿಗೆ ಅದು ಬಿದ್ದವರಿಗೆ ಈ ಬಟ್ಟೆಯನ್ನು ನಾನು ಬೆಡ್ ಇದನ್ನು ನಾನು ಮಾಡಿಕೊಡ್ತಿದ್ದೆ. ಇದು ನಮ್ಮದು ಆ್ಯಂಬುಲೆನ್ಸಿಗೆ ಬೇಕಾಗುವಂಥದ್ದು ಸ್ಟ್ರೆಚರ್. ಯಾಕೆ ಇದನ್ನು ಇಲ್ಲಿ ಸ್ಟ್ರೆಚರ್ ತೆಗೆದಿಟ್ಟಿದೆ ಅಂತ ಹೇಳಿದರೆ ನಮಗೆ ಈ ಸ್ಟ್ರೆಚರ್ ನಮಗೆ ಅವಕಾಶ ಬರೋದಿಲ್ಲ. ಈ ಸ್ಟ್ರೆಚರ್ ನಮಗೆ ಬೇಕಾಗುವಂಥದ್ದು ಬೇರೆ ರೀತಿ. ಯಾಕಂದ್ರೆ ನಾವು ನಮ್ಮ ಆಂಬ್ಯುಲೆನ್ಸಲ್ಲಿ ಬರುವಂಥದ್ದು ಈ ಕೊಳೆತ ಶವ, ನೀರಲ್ಲೇ ಬಿದ್ದ ಶವ, ಅಂಥ ಶವಗಳಿಗೆ ಇದು ಆಗುವುದಿಲ್ಲ. ಹಾಗಾಗಿ ನಾನು ಬೇರೆಯೇ ಸ್ಟ್ರೆಚರನ್ನು ಮಾಡಿ ಇದನ್ನು ಇಲ್ಲಿ ಮನೆಯಲ್ಲಿ ನಾನು ಭದ್ರತೆಯಲ್ಲಿ ಇಟ್ಟಿದ್ದೇನೆ. ಇದು ಆಕ್ಸಿಜನ್ ಕಿಟ್. ಯಾಕಂತ ಹೇಳಿದರೆ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಇದ್ದ ಪ್ರಕಾರ ಈ ಆಕ್ಸಿಜನ್ ಸಿಲಿಂಡ್ರ್ ಈ ಕೆಲವು ಮನೆಗಳಿಗೆ ಬೇಕಾಗ್ತವೆ. ಯಾಕಂತ ಹೇಳಿದರೆ ಮನೆಗಳಿಗೆ ಪ್ರತಿ ಅವರಿಗೂ ಕೊಡಲಿಕ್ಕೆ ಇರ್ತದೆ. 1 ಗಂಟೆಗೊಮ್ಮೆ 2 ಗಂಟೆಗೊಮ್ಮೆ ಆಕ್ಸಿಜನ್ ಕೊಡುತ್ತಿರುವಾಗ ಬೇರೆ ಕಡೆಯಲ್ಲಿ ಆಕ್ಸಿಜನ್ ಸಿಗುವುದಿಲ್ಲ. ಹಾಗಿರುವಾಗ ಇದನ್ನು ಅವರಿಗೆ ಉಚಿತವಾಗಿ ನಾನು ಫಿಲ್ಅಪ್ ಮಾಡಿ ಉಚಿತವಾಗಿ ನಾನು ಅವರಿಗೆ ಕೊಡ್ತೇನೆ. ಅದು ಅಲ್ಲದೆ ಇನ್ನೂ 2 ಆಕ್ಸಿಜನ್ ಸಣ್ಣ ಕಿಟ್ಗಳಿವೆ. ಈಗಾಗಲೇ ಅದು ಹೊರಗೆ ಹೋಗಿವೆ. ಒಂದು ಆಫೀಸಲ್ಲಿ ಆಕ್ಸಿಜನ್ ಕಿಟ್, ಅದು ಕರೆಂಟ್ ಇದ್ದು. ಯಾವ ರೀತಿಯಲ್ಲೂ ನಾವು ಅದನ್ನು ಎಷ್ಟು ಹೊತ್ತಿಗೂ ನಾವು ಜನರಿಗೆ ಕೊಡಲು ಸಿದ್ಧರಿದ್ದೇವೆ ಅಂತೇಳಿ ನಾವು ಇದನ್ನು ತೋರಿಸ್ಕೊಡ್ತೀವಿ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಾನು ಉಡುಪಿಗೆ ಬಂದಿದ್ದೇನೆ. ಒಂದು ಅರ್ಥದಲ್ಲಿ ನಾನು ಮಣಿಪಾಲ ಉಡುಪಿಯಿಂದ ಬೆಂಗಳೂರಿಗೆ ಹೊರಟವನು. ಹಾಗಾಗಿ ಮರಳಿಗೂಡಿಗೆ ಅನ್ನುವ ಅರ್ಥದಲ್ಲಿ ನಾನು ತರಂಗದಲ್ಲಿ ಕೆಲಸ ಮಾಡ್ತಾ ಇರುವಾಗಲೇ ನಾನಿಲ್ಲೊಬ್ಬ ನಡೆದಾಡುವ ಸತ್ಯ ಸಾಯಿಬಾಬಾರನ್ನು ನೋಡ್ತಾ ಇದ್ದೆ. ಬಹುತೇಕ ಅವರು ಹಾಗೇ ಪ್ರಸಿದ್ಧಿಯನ್ನು ಪಡೆದಿದ್ರು. ಹಿಂದೆ ರಾಜಕೀಯದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂಥ ಸಭಾಪತಿಯವರೊಟ್ಟಿಗೂ ಅವರಿದ್ದರು. ಆಗಿನಿಂದಲೂ ನಾವು ಗಮನಿಸ್ತಾ ಇದ್ದೆ ಅವರನ್ನು. ಸಮಾಜಮುಖಿಯಾಗಿ ಸಮಾಜದಲ್ಲಿ ಯಾವುದೇ ರೀತಿಯ ತನ್ನ ಸೇವೆಯನ್ನು ಅಪೇಕ್ಷಿಸ್ತದೆ ಅಂತಾದರೆ ಅಲ್ಲಿ ಆ ಮನುಷ್ಯ ಮೊದಲಾಗಿ ನಿಲ್ತಾ ಇದ್ರು. ಅದು ಎಲ್ಲಿಯವರೆಗೆ ಇವತ್ತು ಬಂದು ನಿಂತಿದೆ ಅಂತಂದರೆ, ಹೆಚ್ಚು ಕಮ್ಮಿ 25 ವರ್ಷದಿಂದ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಬಂದರೂ ಕೂಡ ಹಲವಾರು ಸ್ಪರ್ಧೆಗಳಲ್ಲಿ ಹಲವಾರು ರೀತಿಯಲ್ಲಿ ಉಡುಪಿ ಮತ್ತು ಇಡೀ ಪರಿಸರದಲ್ಲಿ ತನ್ನದೇ ಆದ ವ್ಯಕ್ತಿತ್ವವನ್ನು ಹರಡಿಕೊಂಡಿರುವಂಥ ನಿತ್ಯಾನಂದ ಒಳಕಾಡು ಅವರು ಕಳೆದ 15 ವರ್ಷದಿಂದ ಈ ರಾಷ್ಟ್ರವೇ ಮೆಚ್ಚುವ ಮತ್ತು ಗಮನಿಸುವ, ದಾಖಲಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಉಡುಪಿಯ ಪರಿಸರದವ್ರಿಗೆ ಯಾರಿಗೂ ಆಶ್ಚರ್ಯ ಆಗೋದಿಲ್ಲ. ಯಾಕಂತಂದರೆ
ಅವರಿವತ್ತು ಹೆಚ್ಚು ಕಮ್ಮಿ 500ಕ್ಕೂ ಹೆಚ್ಚು ಅನಾಥ ಶವಗಳು ಕೊಳೆತು ಹುಳ ಆಗಿ ಯಾರೂ ಅದನ್ನು ಹತ್ತಿರ ಸುಳಿಲಿಕ್ಕೆ ಸಾಧ್ಯ ಇಲ್ಲ ಅಂಥ ಶವಗಳನ್ನು ಅವರು ಸಂಸ್ಕಾರ ಮಾಡಿದ್ದಾರೆ. ಅದು ಎಂಥ ಸಂಸ್ಕಾರ! ಬಹುಶಃ ಅವರ ಸ್ವಂತ ಮನೆಯವರು ಒಡ ಹುಟ್ಟಿದವರು ಇದ್ರು ಅಂತ ಆ ರೀತಿಯಲ್ಲಿ ಸಂಸ್ಕಾರ ಮಾಡ್ತಿದ್ರೋ ಇಲ್ವೋ ಆ ಥರ ಕೆಲಸಗಳು. ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಯ ವಿಷಯದಲ್ಲಿ ಅದು ದಾಖಲೆ. ಹಾಗೆಯೇ ಈಗಂತೂ ಮನೆಗಳೆಲ್ಲವೂ ವೃದ್ಧಾಶ್ರಮಗಳು, ಮಕ್ಕಳೆಲ್ಲರೂ ಫಾರಿನ್ನು ಇಲ್ದರೆ ಬೆಂಗಳೂರು, ಇಲ್ಲಿ ಹಿರಿಯರಿರ್ತಾರೆ, ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇರೋದಿಲ್ಲ. ಅವಾಗೆಲ್ಲ 24/7 ನಿತ್ಯಾನಂದ ಒಳಕಾಡು ಅವರಿಗೆ ಫೋನ್ ಬರ್ತದೆ. ಹಾಗೇಳಿ ಇವರು ವ್ಯಕ್ತಿಗತವಾಗಿ ತನ್ನಿಂದ ತಾನೇ ಮಾಡ್ತಾರ? ಇಲ್ಲ, ಕಾನೂನುಬದ್ಧವಾಗಿ ಪೊಲೀಸರ ಮತ್ತು ನ್ಯಾಯಯುತವಾದಂಥ ದಾರಿಯಲ್ಲಿ ಅವರು ಮಾಡ್ತಾ ಇರುವಂಥ ಸೇವೆಯ ಕೆಲವು ಸ್ಯಾಂಪಲ್ಗಳನ್ನು ನಿಮ್ಗೆ ಹೇಳಿದೆ ಅಷ್ಟೇ. ನಾನು ಅವರ ಬಾಯಿಂದಲೇ ಕೇಳಬೇಕು ಅದನ್ನು. ಈ ರಾಜ್ಯದಲ್ಲಿ ಅಂಥ ಒಬ್ಬ ಸೇವಕ ಇನ್ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಎದೆತಟ್ಟಿ ಹೇಳಬಲ್ಲೆ ನಾನು. ಮನೆಯಲ್ಲೇ ಶೈತ್ಯಾಗಾರವನ್ನು ಇಟ್ಕೊಂಡು, ಆಂಬ್ಯುಲೆನ್ಸನ್ನು ಇಟ್ಕೊಂಡು, ಯಾರು ಎಲ್ಲೇ ಕರೆಯಲಿ ಹೋಗಿ ತನ್ನದೇ ಆದಂಥ ಸೇವೆಯನ್ನು ಕೊಡುವಂಥ ನಿತ್ಯಾನಂದ ಒಳಕಾಡು ಅವರ ಎದುರು ನಾವೆಲ್ಲ ಬಹಳ ಕುಬ್ಜರಾಗ್ತೇವೆ ಅಂತ ಅನಿಸ್ತದೆ ನನಗೆ. ಹಾಗಾಗಿ ಅಂಥ ಒಬ್ಬ ಸಮಾಜ ಸೇವಕನನ್ನು ಸೇವೆಯಲ್ಲೇ ತನ್ನ ಇಡೀ ಜೀವನದ ಸಾರ್ಥಕತೆಯನ್ನು ಕಂಡಂಥ ಈ ನಿತ್ಯಾನಂದ ಒಳಕಾಡು ಅವರನ್ನು ಸಂದರ್ಶನ ಮಾಡಬೇಕು ಅಂತ ಬಹಳ ಕಾಲದಿಂದ ನಮ್ಮ ಹಿರಿಯರು ಗೆಳೆಯರು ಆದಂಥ ಬಿ ಭಾಸ್ಕರ್ ರಾವ್ ಅವರು ಅಂಕಣಕಾರರು, ಲೇಖಕರು, ಅವರು ಕೂಡ ಅವರನ್ನು ಮೆಚ್ಚಿ ನನಗೆ ಬಹಳ ಕಾಲದಿಂದ ಹೇಳ್ತಾ ಇದ್ರು, ಇದೊಂದು ಮಾಡಬೇಕು ಗಣಪತಿ ಅಂತ. ಇವತ್ತು ಆ ಒಂದು ಸುಯೋಗ ನನ್ನ ಪಾಲಿಗೆ ಬಂದಿದೆ. ನಿತ್ಯಾನಂದ ಒಳಕಾಡು ಅವರನ್ನು ನಿಮಗೆ ಪರಿಚಯಿಸುವ ಮೂಲಕ ಅವರ ಇಡೀ ಸೇವಾ ಕೈಂಕರ್ಯದಲ್ಲಿ ನನ್ನನ್ನು ಸೇರಿ ನೀವು ಎಲ್ಲರೂ ಅವರಿಗೆ ಬೆನ್ನಿಗೆ ನಿಲ್ಲಬೇಕು. ಇನ್ನೂ ಹೆಚ್ಚಿನ ಕೆಲಸವನ್ನು ಅವರಿಗೆ ಮಾಡುವ ಚೈತನ್ಯವನ್ನು ಕೊಡಬೇಕು. ಯಾಕಂದರೆ ಇಳಿ ವಯಸ್ಸಿನಲ್ಲೂ ಕೂಡ ಯುವಕರನ್ನು ನಾಚುವ ಒಂದು ಚೈತನ್ಯಶೀಲರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಇಡೀ ಆ ಸೇವೆಯ ಪ್ರಪಂಚವನ್ನು ಇವತ್ತು ನಿಮ್ಮೆದುರು ತೆರೆದಿಡ್ಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಪರವಾಗಿಲ್ಲ ಸರ್. ಈಗ ಸ್ವಲ್ಪ ಕೂದಲು ಕಡಿಮೆ ಆಗಿದ್ದು ಬಿಟ್ರೆ ನಿಮ್ಮ ರೂಪ ಆಗಲಿ ಚೈತನ್ಯ ಆಗಲಿ ಎಂದೂ ಅದು ಮಾಸಿಲ್ಲ. ಸೊ ನಿಮ್ಮ ಕುಟುಂಬದ ಹಿನ್ನೆಲೆ ಏನು? ನನ್ನ ತಾಯಿಗೆ ನಾನು ಒಬ್ಬನೇ ಮಗ. ನನ್ನ ತಂದೆಯನ್ನು ನಾನು ನೋಡೇ ಇಲ್ಲ. ಅವರು ಗರ್ಭಿಣಿ ನಮ್ಮ ತಾಯಿಯ ಎದೆಗೆ ಹೋಗಿದ್ದಾರೆ. ತಾಯಿ ಇತ್ತೀಚೆಗೆ ಒಂದು 20 ವರ್ಷದಿಂದ ಮರಣ ಹೊಂದಿದ್ದಾರೆ. ಯಾಕಂತ ಹೇಳಿದರೆ ಮನೆ ಕೆಲಸ ಮಾಡಿಕೊಂಡು ಇಲ್ಲಿ ಎಲ್ಲ ಮನೆಗೆ ಹೋಗಿ ಕೆಲಸ ಮಾಡಿಕೊಂಡು ಪಾತ್ರೆ ತೊಳೆಯುವುದು, ಮುಸುರೆ ತಿಕ್ಕುವಂಥ ಕೆಲಸ ಮಾಡಿಕೊಂಡು ನಮಗೆ ಜೀವನ ನಡೆಸ್ತಿದ್ರು. ಆವಾಗ ಕಷ್ಟ ಕಾಲ ಅಂತೇಳಿ ನಮಗೆ ಶಾಲೆಗೆ ಓದಲಿಕ್ಕೂ ಹೋಗ್ಲಿಕ್ಕೂ ಕಷ್ಟ, ಎಲ್ಲ ರೀತಿಯೂ ಕಷ್ಟ ಇತ್ತು. ಹಾಗಾಗಿ ನಮಗೆ ಕಲಿಯುವಿಕೆಯಲ್ಲಿ ಸ್ವಲ್ಪ ಕಡಿಮೆ ಆಯಿತು. ಆವಾಗ ನಮಗೆ ಮುಂದೆ ಹೋಗಲಿಕ್ಕೆ ಈಗ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿದ್ದರೆ ಅವರನ್ನು ನೋಡಿ ನಮ್ಮ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇರ್ತಿತ್ತು. ಇವಾಗ ಅವಕಾಶ ಇಲ್ಲ. ಆವಾಗ ಅವಕಾಶವು ನಮಗೆ ಸಿಗಲಿಲ್ಲ. ಹಾಗಿರುವಾಗ ನಮಗೆ ಓದು ಬರವಣಿಗೆ ಸ್ವಲ್ಪ ಕಡಿಮೆ ಆಗಿದೆ. ಈಗ 8ನೇ ತರಗತಿಯಲ್ಲಿ ಹೋಗಿದ್ದೇನೆ ಅಷ್ಟೇ, SSLC ಫೈಲ್. ಹಾಗಿರುವಾಗ ನಮಗೆ ಕಷ್ಟದ ಜೀವನದಲ್ಲಿ ಏನು ಅಂತೇಳಿ ನಮಗೆ ಆಗೋದಿಲ್ಲ. ಈಗ ಅದಕ್ಕೋಸ್ಕರ ನಾವು ತಾಯಿ ತೀರೋದ್ರು, ನಮಗೆ ಇಲ್ಲಿ ಒಂದು ಕಡೆಯಲ್ಲಿ ಕೆಲಸ ಇಲ್ಲ, ಒಂದೊಂದು ಕಡೆಯಲ್ಲಿ ರಾಜಕೀಯದ ವ್ಯಕ್ತಿ ಹತ್ರ ಹೋಗಿ ನಮಗೆ ಏನೂ ಇಲ್ಲದ ಪರಿಸ್ಥಿತಿ ಬಂತು. ನೀವು ಸಭಾಪತಿಯವರೊಟ್ಟಿಗೆ? ಹೌದು, ಸಭಾಪತಿಯವರೊಟ್ಟಿಗೆ 12 ವರ್ಷ ಇದೆ. ಯಾಕಂದ್ರೆ 1 ರೂಪಾಯಿ ಸಂಬಳಕ್ಕೆ ಇಟ್ಟದಲ್ಲ, ಖಾಲಿ ಊಟ ತಿಂಡಿ ಮಲಗಲಿಕ್ಕೆ ಮಾತ್ರವೇ. ನನಗೆ ಯಾರು ಇಲ್ಲ. ಮದುವೆ ಆಗಿದ್ದರೆ ನಾನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ನಾನು ಅದೇ ರೀತಿಯಲ್ಲಿ ನಾನು ಅವರ ಜೊತೆಗೆ ಕಾಲ ಕಳೆತಿದ್ದೆ. ಅವರಿಗೆ ಮತ್ತೆ ನನಗೆ ಸ್ವಲ್ಪ ವ್ಯತ್ಯಾಸ ಕಂಡು ಬಂದು ನಾನು ಅವರನ್ನು ದೂರ ಹಿಡಿದೆ. ಅದರ ನಂತರ ನಾನು ನನ್ನ ಸಮಾಜ ಸೇವೆಗೆ ನನ್ನ ಕಾಲನ್ನು ಇಟ್ಟೆ. ಈ ಸಮಾಜ ಸೇವೆಯನ್ನು ಈ ರೀತಿಯಲ್ಲಿ ಅಂದರೆ ಬಹುಮುಖ್ಯವಾಗಿ ಮಾಡ್ತಾ ಇದ್ದೀರಿ ನೀವು. ಈಗ ನೋಡಿ, ಅಲ್ಲಿ ಈ ಬೇಸಿಗೆಗಾಲದಲ್ಲಿ ನಮ್ಮಲ್ಲಿ ಹಿಂದೆಲ್ಲ ನಾವು ಕೇಳ್ತಾ ಇದ್ದೇವೆ, ರಾಜ ಮಹಾರಾಜರಿದ್ದಾಗ ಅರವಟ್ಟಿಗೆಗಳನ್ನು ಇಡ್ತಾ ಇದ್ರು ಅಂತ. ಇವತ್ತು ಆ ಸಂಸ್ಕೃತಿ ಹೋಗಿದೆ. ನಾವು ಎಲ್ಲೋ ಅಪರೂಪಕ್ಕೆ ಸ್ವಲ್ಪ ಪಕ್ಷಿ ಪ್ರಿಯರು ಈ ಬೇಸಿಗೆಯಲ್ಲಿ ಪ್ರಾಣಿ ಪ್ರಿಯರು ಆಕಳಿಗೆ ಪಕ್ಷಿಗೆ ನೀರಿಡುವುದನ್ನು ಗಮನಿಸಿದ್ದೇನೆ. ನೀವು ಈ ಉಡುಪಿಯ ಹೃದಯ ಭಾಗದಲ್ಲೇ ಪಾನಕ ಮತ್ತು ನೀರನ್ನು ಇಟ್ಟದ್ದನ್ನು ನಾವು ನೋಡಿದೆವು. ಸೊ ಈ ಥರದ ಸೇವೆ ನಿಮಗೆ ಹೇಗೆ ಬಂತದು? ಅದು ಯಾಕೆಂತ ಹೇಳಿದ್ರೆ, ನಮ್ಮ ಉಡುಪಿಯಲ್ಲಿ ನೀರಿನ ಬರಗಾಲ ಬಂತು. ಸ್ಲಮ್ ಏರಿಯಾಕ್ಕೆ ನೀರೇ ಇಲ್ಲ.
ಆವಾಗ ನಾನು ಬೇರೆಯವರ ಹತ್ರ ಗಾಡಿಯನ್ನು ಇಟ್ಕೊಂಡು ಸಿಂಟ್ಯಾಕ್ಸ್ ಹಾಕಿಕೊಂಡು ನಾನೇ ನೀರು ತುಂಬಿಸಿ ನಾನೇ ಡ್ರೈವಿಂಗ್ ಮಾಡಿ ಮನೆ ಮನೆಗೆ ಕೊಟ್ಟಿದ್ದೇನೆ, ಫ್ರೀಯಾಗಿ. ಯಾರ ಹತ್ರ ಹಣ ಇಲ್ಲ, ಮನೆ ಮನೆಗೆ. ಅಂದರೆ ಎಲ್ಲ ಸ್ಲಮ್ ಏರಿಯಾಕ್ಕೆ ಮಾತ್ರ, ದುಡ್ಡಿನವರಿಗೆ ಕೊಡಲಿಲ್ಲ, ಫ್ಲ್ಯಾಟಿಗೆ ಕೊಡಲಿಲ್ಲ. ಅಲ್ಲಿಗೆ ಹೋಗಿ ಕೊಡುವಾಗ ನನಗೆ ಭಾಳ ಒಂದು ಬೇಸರ ಆಯ್ತು. ಯಾಕಂತ ಹೇಳಿದ್ರೆ ಇಲ್ಲಿ ರಸ್ತೆಯಲ್ಲಿ ಹೋಗುವಾಗ ಜನರಿಗೆ ನೀರಿಲ್ಲ. ಅವಾಗ ನಾನು ಎಣಿಸಿದೆ, ಏನು ನೋಡುವ ಏನಾಗ್ತದೆ ನೋಡುವ ಅಂತೇಳಿ ಉಡುಪಿಯಲ್ಲಿ ಫಸ್ಟಿಗೆ ನೀರನ್ನು ಸರಬರಾಜು ಮಾಡಿದಂಥ ವ್ಯಕ್ತಿ ನಾನೊಬ್ಬನೇ ಫಸ್ಟ್. ಅದೇ ನಂತರ ನನಗೆ ಅನಿಸುತ್ತು ಏನು ಮಾಡೋದಪ್ಪ ಅಂತ ಹೇಳ್ಕೊಂಡು ನಾನು ಅದಕ್ಕೆ ಏನು ಮಾಡಿದೆ, ನೀರನ್ನು ಜನರಿಗೆ ಕೊಟ್ಟರೆ ಹೇಗೆ, ಈ ಸಮಯದಲ್ಲಿ ಭಾಳ ಬಿಸಿಲು, ಬಾಯಾರಿಕೆ ಜಾಸ್ತಿ, ಅಂಗಡಿಗಳಲ್ಲಿ ನೀರು ಸಿಗುತ್ತಿಲ್ಲ. ಹಾಗಿರುವಾಗ ನಾನು ನೀರು ಇಟ್ಟರೆ ಹೇಗೆ ಎಂಬ ದೃಷ್ಟಿಯಿಂದ ನಾನು ನೀರನ್ನು ಕೊಡಲಿಕ್ಕೆ ಶುರು ಮಾಡಿದೆ. ಫಸ್ಟಿಗೆ ಹೋದ 2 ವರ್ಷ ನೀರನ್ನು ಕೊಡಲಿಕ್ಕೆ. ಮತ್ತೆ ಜನರು ಹೇಳಿದ್ರು, ನೀವು ನೀರು ಮಾತ್ರ ಮಾರ, ಏನಾದರೂ ಸ್ವಲ್ಪ ಕೆಲವರಿಗೆ ವಿಶೇಷವಾಗಿ ನೀವು ಪಾನಕ ಮಾಡಬೇಕಂತ ಹೇಳಿದರು. ಅದಕ್ಕೆ ನಾನು ಇತ್ತೀಚೆಗೆ ಒಂದು 2-3 ವರ್ಷದ ಹಿಂದೆ ವಿಶೇಷವಾಗಿ ಪಾನಕ ಮತ್ತು ಇನ್ನಿತರ ಹಣ್ಣು ಹಂಪಲುಗಳ ಜ್ಯೂಸನ್ನು ನಾನು ಇಡ್ತಿದ್ದೆ. ಒಂದು ಮಣ್ಣಿನ ಮಡಿಕೆಯಲ್ಲೇ, ಅದು ಮಣ್ಣಿನ ಮಡಿಕೆಯಲ್ಲಿ, ಒಂದು ಮಡಿಕೆಯಲ್ಲಿ ನೀರು, ಒಂದು ಮಡಿಕೆಯಲ್ಲಿ ಶರ್ಬತ್ತನ್ನು ಇಟ್ಟುಕೊಂಡು ಇವತ್ತಿಗೆ ನಾನು 6 ವರ್ಷದಿಂದ ನಾನು ಮಾಡ್ತಿದ್ದೇನೆ. ಯಾಕೆ ಮಾಡೋದು ಅಂತೇಳಿದ್ರೆ, ಜನರಿಗೆ ನೀರು ಇಲ್ಲದಿದ್ದರೆ ಜನರು ಪರದಾಡಬಾರ್ದು, ಆ ದೃಷ್ಟಿಯಿಂದ ನಾನು ಅವರಿಗೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ದೇನೆ. ವೀಕ್ಷಕರೇ, ನಾನು ಉಡುಪಿ ಬಿಟ್ಟು ಹೆಚ್ಚು ಕಮ್ಮಿ 10-15 ವರ್ಷ ಆಯಿತು. ಆದರೆ ನಾನು ಉಡುಪಿ ಮಣಿಪಾಲದಲ್ಲೇ ಬದುಕಿದ್ದೇನೋ ಅಂತ ಪ್ರಶ್ನೆಯನ್ನು ನನಗೆ ನಾನು ಹಾಕ್ಕೊಳ್ಳುವಷ್ಟು ದಗೆ ಇಲ್ಲಿ ಉರಿ. ಅದಕ್ಕಾಗಿ ನಾನು ನಿತ್ಯಾನಂದರವ್ರಿಗೆ ಹೇಳ್ತಾ ಇದ್ದೆ, ನಿಮ್ಮ ಸಂದರ್ಶನವನ್ನು ಬೆವರು ಸುರಿಸಿ ಮಾಡಿದ್ದೇನೆ. ಅಂದ್ರೆ ನನ್ನ ಮುಖದಲ್ಲಿ ಬೆವರಿರುವುದನ್ನು ನೀವು ಗಮನಿಸ್ತೀರಿ. ಆ ನೀರು ಮತ್ತು ಅದರ ಹಿಂದಿರುವ ಕಾಳಜಿ, ಅದರ ಒಂದು ಪುಟ್ಟ ವಿಡಿಯೋ ಇದೆ, ಅದನ್ನು ನೋಡ್ಬಿಡಿ. ವೀಕ್ಷಕರೇ ನಮಸ್ತೆ. ಇಲ್ಲಿ ಉಡುಪಿಯಲ್ಲಿ ನಾನು ನಿಂತು ಮಾತಾಡ್ತಾ ಇದ್ದೇನೆ. ನಮ್ಮ ನಿತ್ಯಾನಂದ ಒಳಕಾಡು ಅವರ ಸೇವಾರ್ಥದ ಒಂದು ಬದುಕನ್ನ ಅನಾವರಣಗೊಳಿಸ್ತಾ ಇದ್ದೇವೆ. ಇಲ್ಲಿ ಅವರು ಪ್ರತಿ ವರ್ಷ 6 ವರ್ಷದಿಂದ ಇಲ್ಲಿ ಉಚಿತವಾಗಿ ತಂಪು ಪಾನೀಯ ಮತ್ತು ನೀರನ್ನು ಇಡ್ತಾ ಇದ್ದಾರೆ. ಅದರ ಬಗ್ಗೆ ಮಾತಾಡೋಣ. ಸರ್ ನಮಸ್ತೆ. ಇದನ್ನು ಯಾಕೆ ಮಾಡಿದ್ರಿ? ಇದು ಇಲ್ಲಿ ಬಹಳಷ್ಟು ಬಿಸಿಲು, ಉಡುಪಿಯಲ್ಲಿ ಬಿಸಿಲು ಅಂತ ಹೇಳಿದ್ರೆ ಹಲವು ಅಂಗಡಿಗಳೆಲ್ಲ ಪೇಟೆಗೆ, ನಮ್ಮ ಈ ಮೇನ್ ಪೇಟೆಗಳಲ್ಲಿ ಅಂಗಡಿಗಳ ಸಂಖ್ಯೆ ಕಡಿಮೆ. ಎಲ್ಲ ಜ್ಯುವೆಲರಿ ಶಾಪು, ಬಟ್ಟೆ ಶಾಪಲ್ಲಿ ಎಲ್ಲ ನೀರು ಕೊಡುವುದಿಲ್ಲ. ಹಾಗಿರುವಾಗ ತುಂಬಾ ಜನ ಬಡವರು ಹೋಗ್ತಾರೆ. ಹೋಗಿರುವಾಗ ಅವರಿಗೆ ದಣಿವು, ಆಯಾಸ ಆದ್ಮೇಲೆ ನೀರಿಲ್ಲ ಅಂದ್ಮೇಲೆ ನಾವು ತುಂಬಾ ಜನರು ಹೇಳಿದ್ರು, ಸರ್ ನೀವು ಏನಾದರೂ ಇಷ್ಟೆಲ್ಲ ಮಾಡ್ತೀರಿ, ಒಂದು ನಮಗೆ ನೀರಾದರೂ ಕೊಡಿ ಅಂತ ಹೇಳುವಾಗ ಒಂದು 5-6 ವರ್ಷದಿಂದ ನಾನು ಈ ನೀರು ಮತ್ತೆ ಶರ್ಬತ್, ತರಹದ ಹಣ್ಣು ಹಂಪಲುಗಳ ಪಾನೀಯ, ಅಂದ್ರೆ ಕೆಲವರಿಗೆ ನೀರು, ಕೆಲವರಿಗೆ ಶರ್ಬತ್ ಅಂತ 2 ರೀತಿಯರಿಂದನೂ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೆ ನಾನು ಇಡ್ತೇನೆ. 2 ತಿಂಗಳ ಕಾಲ ಇಡ್ತೇನೆ. ಮಳೆ ಬರಲಿಕ್ಕೆ ಶುರುವಾಯಿತು, ಬಾಯಾರಿಕೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಸ್ಟಾಪ್ ಮಾಡ್ತೇನೆ. ಯಾವ ರೀತಿ ಪ್ರತಿಕ್ರಿಯೆ? ಇದನ್ನು ಒಳ್ಳೆ ಪ್ರತಿಕ್ರಿಯೆ. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ, ಯಾವ ಸರ್ ನೀವು ದೇವರಾಗೆ ಸರ್, ಎಲ್ಲರೂ ಇಲ್ಲಿ ಯಾರು ನೀರು ಕೊಡೋರಿಲ್ಲ, ನೀವು ಅಂತ ರೀತಿ ಸಂದರ್ಭದಲ್ಲಿ ನೀರು ಮತ್ತೆ ನಮಗೆ ಪಾನಕ ಕೂಡ ಇಡ್ತಿರಲ್ಲ ಅಂತ ಹೇಳಿ ಹೇಳ್ತಾರೆ. ಇದನ್ನು ಹೇಗೆ ಬರೆಸ್ತೀರಿ? ಇದನ್ನು ನಮಗೆ ನೀರಿನ ಇದನ್ನು ಜ್ವಾಸಾಲುಕಾಸನವರು ಬಂಗಾರ ಮಳಿಗೆ ಮಾಡ್ತಾರೆ, ಮತ್ತೆ ಎಲ್ಲ ದಾನಿಗಳು ಕೊಡ್ತಾರೆ, ಅಥವಾ ಬೇರೆ ಬೇರೆ ಸಹಕಾರದಿಂದ ನಮಗೆ ಸಿಗ್ತದೆ. ದಿವಸಕ್ಕೊಂದಂಥ ರೀತಿಯ ಕೊಕ್ಕಮು, ಆ್ಯಪಲು, ಮತ್ತೆ ಏನು ಚಿಕ್ಕು ಜ್ಯೂಸು, ಮತ್ತೆ ಇದು ಬೆಲ್ಲದ ಪಾನಕ ಫಸ್ಟ್ ಕ್ಲಾಸ್ ಆಗಿದೆ, ಒಳ್ಳೆಯದಾಗಿದೆ. ಎಲ್ಲವನ್ನು ಎಲ್ಲ ರೀತಿಯದಲ್ಲಿ ನಾನು ಇಡ್ತೇನೆ.